ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಬೇಜಾರಲ್ಲಿದ್ದೀರಾ? ನಮ್ಮನ್ನ ಬಿಟ್ಟು ಹೋದ್ರು, ನಮ್ಮನ್ನ ಮೋಸ ಮಾಡಿದ್ರು, ನಮ್ಮನ್ನ ಅವಮಾನ ಮಾಡಿದ್ರು ಅಂತ ನೀವು ಚಿಂತೆಯಲ್ಲಿ ಕೊರಗ್ತಾ ಇದ್ದೀರಾ? ಹಾಗಾದ್ರೆ ನೀವು ಕರೆಕ್ಟಾಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ. ಸ್ನೇಹಿತರೆ, ಕೆಲವರು ನಿಮಗೆ ಗೌರವ ಕೊಟ್ಟು ಮಾತಾಡ್ತಾರೆ ಅಂತ ಮಾತ್ರಕ್ಕೆ ಅವರನ್ನ ನೀವು ಮೂರ್ಖರು, ಹೇಡಿಗಳು ಅಂತ ತಿಳ್ಕೋಬೇಡಿ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶ ಆಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ವಿನಾಶವೇ ಕಾದಿರುತ್ತೆ, ನೆನಪಿರಲಿ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಈ ಮಾತು ಯಾವತ್ತೂ ನಿಮ್ಮ ತಲೆಯಲ್ಲಿರಲಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಪ್ರಪಂಚದಲ್ಲಿ ನಾವೆಲ್ಲ ಹೇಗಿದ್ರೂ ಕೂಡ ಮೊದಲು ಕೆಟ್ಟ ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗ್ತೀವಿ. ನಂತರ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಬಿಡ್ತೀವಿ. ಪ್ರಪಂಚದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋ ಈಗಿರುವ ದೊಡ್ಡ ಪ್ರಶ್ನೆಯೇ ನಮ್ಮಲ್ಲಿರುವ ಕಾಡ್ತಾ ಇದೆ. ಹೀಗೆ ನೀವು ಪ್ರತಿದಿನ ಚಿಂತೆಯಲ್ಲಿ ಕೊರಗ್ತಾ ಇದ್ರೆ, ಅವರು ಮೋಸ ಮಾಡಿದ್ರು, ಇವರು ನಮ್ಮನ್ನ ಕೈಕೊಟ್ಟು ಹೋದ್ರು ಅಂತ ಬೇಜಾರಲ್ಲೇ ದಿನಗಳನ್ನ ಕಳೀತಾ ಇದ್ರೆ, ನೀವು ಈ ವಿಡಿಯೋದಲ್ಲಿ ಪ್ರಮುಖವಾದ ಕಾರಣಗಳನ್ನ ತಿಳ್ಕೋಬಹುದು. ಹಾಗೆ ನೀವು ಯಾವ ಕೆಲಸ ಮಾಡಿದ್ರೆ ಬೇಡ ಅಂತ ಬಿಟ್ಟು ಹೋಗಿ ಅವರೇ ನಿಮ್ಮನ್ನ ಓಡೋಡಿ ಬಂದು ತಬ್ಬಿಕೋಬೇಕು ಅಂತ ನಾವು ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ನೀವೊಂದು ವೇಳೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹೀಗೆ ಎಲ್ಲಾ ತರಹದ ವಿಡಿಯೋಗಳು ನಮ್ಮಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸ್ನೇಹಿತರೆ, ಬಿಟ್ಟು ಹೋದವರ ಹಿಂದೆ ಹೋಗುವ ಅಭ್ಯಾಸ ನಮ್ಮದಾಗಬಾರ್ದು. ನಮ್ಮನ್ನ ಬಿಟ್ಟು ಹೋದವರನ್ನ ಹುಡುಕುವ ಅಭ್ಯಾಸವೂ ಕೂಡ ನಮ್ಮದಾಗಬಾರ್ದು. ಅವರೆಲ್ಲ ಇಲ್ಲದೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂದವರು ಮುಂದೆ ತೊಡೆತಟ್ಟಿ ಬದುಕುವಂತಹ ಛಲ ನಮ್ಮಲ್ಲಿರಬೇಕು ಅನ್ನೋದೇ ಈ ವಿಡಿಯೋದ ಉದ್ದೇಶ ಆಗಿದೆ. ಬನ್ನಿ ಹಾಗಾದ್ರೆ, ಬಿಟ್ಟು ಹೋದವರು ಮತ್ತೆ ಓಡೋಡಿ ಬಂದು ನಿಮ್ಮನ್ನ ತಬ್ಬಿಕೋಬೇಕು ಅಂದ್ರೆ ನೀವು ಮಾಡಬೇಕಾಗಿರುವ 2 ಕೆಲಸಗಳಲ್ಲಿ ಮೊದಲನೇ ಕೆಲಸವೇ ಸೆಲ್ಫ್ ರೆಸ್ಪೆಕ್ಟ್. ಹೌದು ಸ್ನೇಹಿತರೆ, ಮೊದಲು ನಿಮ್ಮನ್ನ ನೀವು ಗೌರವಿಸಬೇಕು. ನಿಮ್ಮನ್ನ ನೀವು ಗೌರವಿಸದೇ ಇದ್ರೆ ಮತ್ಯಾರು ನಿಮ್ಮನ್ನ ಗೌರವಿಸ್ತಾರೆ? ಇವನ ಕೈಯಲ್ಲಿ ಏನೂ ಆಗಲ್ಲ, ಇವನೊಬ್ಬ ಸೆಲ್ಫಿಶ್ ಫೆಲೋ, ಇವನೊಬ್ಬ ಯೂಸ್ಲೆಸ್ ಫೆಲೋ, ಇವನೊಬ್ಬ ಹೇಡಿ ಅಂತ ನಿಮ್ಮನ್ನ ಬಿಟ್ಟು ಹೋದವರೇ ಹೆಚ್ಚು ಅಲ್ವಾ? ಹಾಗಾದ್ರೆ ನೀವು ನಿಮ್ಮನ್ನ ಗೌರವಿಸೋದನ್ನ ಮೊದಲು ಕಲ್ತ್ಕೊಳ್ಳಿ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯವಾದ ಅಂಶ ಸ್ನೇಹಿತರೆ. ನೀವೊಂದು ಬ್ಯಾಂಕಿಗೆ ಹೋಗಿ 2 ಲಕ್ಷ ರೂಪಾಯಿ ಸಾಲ ಕೇಳಿ. ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮಲ್ಲಿರುವ ಪ್ರಾಪರ್ಟಿ ಏನು ಅಂತ ಕೇಳ್ತಾರೆ. ನಿಮ್ಮ ಬಳಿ ಇರುವ ಪ್ರಾಪರ್ಟಿ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಮೊದಲು ಕೇಳ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಇರೋದಿಲ್ಲ. ನೀವೊಂದು ವೇಳೆ ಆ ಸಾಲನ ತೀರಿಸೋದಕ್ಕೆ ಎಲಿಜಿಬಲ್ ಇಲ್ಲ ಅಂದ್ರೆ ನಿಮ್ಮ ಪ್ರಾಪರ್ಟಿನ ಅವರು ಜಪ್ತಿ ಮಾಡ್ತಾರೆ. ಅದಕ್ಕೋಸ್ಕರನೇ ಅವರು ನಿಮ್ಮ ಪ್ರಾಪರ್ಟಿ ಮೇಲೆ ಮೊದಲು ಕಣ್ಣು ಹಾಕ್ತಾರೆ. ನಿಮಗೆ ರಿಕವರಿ ಕೆಪಾಸಿಟಿ ಇಲ್ಲದೇ ಇದ್ರೂ ಕೂಡ ಅವರು ಆ ಪ್ರಾಪರ್ಟಿ ಮೇಲೆ ಅವರ ಹೆಸರನ್ನ ನಿಮ್ಮ ಪ್ರಾಪರ್ಟಿ ಮೇಲೆ ಬರ್ಕೊಂಡು ಆ ಪ್ರಾಪರ್ಟಿನ ಕಬ್ಜಾ ಮಾಡ್ಕೋತಾರೆ. ಯಾಕೆ ಹೇಳಿ? ರಿಕವರಿ ಕೆಪಾಸಿಟಿ ನಿಮ್ಮಲ್ಲಿ ಇದೆಯೋ ಇಲ್ವೋ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನೀವು ಬ್ಯಾಂಕಿಗೆ ಯಾಕೆ ಹೋಗ್ತೀರಾ ಹೇಳಿ? ನಿಮ್ಮ ಕಷ್ಟ, ನಿಮ್ಮ ದುಃಖ ತೀರ್ಲಿ ಅಂತ. ಅದೇ ರೀತಿಯೇ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ. ನಾನು 2 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಅದನ್ನ ಖಂಡಿತವಾಗ್ಲೂ ತೀರಿಸ್ತೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್. ಎಸ್, ಅದೇ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ. ನಾನಿದನ್ನ ಮಾಡೇ ಮಾಡ್ತೀನಿ, ನಾನಿದನ್ನ ಖಂಡಿತವಾಗ್ಲೂ ತೀರಿಸ್ತೀನಿ, ನಾನು ಅನ್ಕೊಂಡ ಗುರಿ ನಾನು ತಲುಪ್ತೀನಿ, ನಾನು IAS ಮಾಡೇ ಮಾಡ್ತೀನಿ, ನಾನು KAS ಮಾಡೇ ಮಾಡ್ತೀನಿ, ನಾನು ಇನ್ಸ್ಪೆಕ್ಟರ್ ಆಗಲೇಬೇಕು, ನಾನು ಡಾಕ್ಟರ್ ಆಗಲೇಬೇಕು, ನಾನು ಲಾಯರ್ ಆಗಲೇಬೇಕು, ನಾನೊಂದು ದೊಡ್ಡ ಉದ್ಯಮವನ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಯಾವಾಗ ಬರುತ್ತೋ ಆಗ್ಲೇ ನೀವು ಗೆಲ್ಲೋದಕ್ಕೆ ಆಗೋದು ಸ್ನೇಹಿತರೆ. ಹಾಗಾದ್ರೆ ಬಿಟ್ಟು ಹೋದವರಿಗೂ ಹಾಗೆ ನಾವು ಹೇಳ್ತಾ ಇರೋ ಈ ಕಾರಣಕ್ಕೂ ಸಂಬಂಧ ಏನು ಅಂತ ನಿಮ್ಮ ಮನಸ್ಸಿನಲ್ಲಿರ್ಬೋದು. ಹೌದು ಸ್ನೇಹಿತರೆ, ಅದಕ್ಕೂ ನಮ್ಮ ಬಳಿ ಉತ್ತರ ಇದೆ. ನಿಮ್ಮನ್ನ ಯಾರಾದರೂ ಬಿಟ್ಟು ಹೋಗಿದ್ದಾರೆ ಅಂದ್ಕೊಳ್ಳಿ, ಆಗ ನೀವು ಮಾಡಬೇಕಾಗಿರುವ ಮೊದಲನೇ ಕೆಲಸನೇ ಮೊದಲು ನಿಮ್ಮನ್ನ ನೀವು ಗೌರವಿಸಬೇಕು. ನಾನು ಇವರನ್ನ ಬಿಟ್ಟು ಬಾಳ್ತೀನಿ, ಇವರಿಗಿಂತಲೂ ಚೆನ್ನಾಗಿ ನಾನು ಬದುಕು ತೋರಿಸ್ತೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ರೇನೆ ಬದುಕಿನಲ್ಲಿ ನೀವು ಆತ್ಮವಿಶ್ವಾಸದಿಂದ ಗೆಲ್ಲಬಹುದು. ಬಿಟ್ಟು ಹೋದವರು ನಿಮ್ಮನ್ನ ಓಡೋಡಿ ಬಂದು ತಬ್ಬಿಕೋಬೇಕು ಅಂದ್ರೆ ನೀವು ಮಾಡಬೇಕಾಗಿರುವ 2ನೇ ಕೆಲಸನೇ ಐ ವಿಲ್ ಡೂ ಇಟ್ ಇನ್ ಶಾರ್ಟ್ ಟೈಮ್ ಅನ್ನೋ ಕಾನ್ಸೆಪ್ಟ್. ಹೌದು ಸ್ನೇಹಿತರೆ, ಐ ವಿಲ್ ಡೂ ಇಟ್ ಇನ್ ಶಾರ್ಟ್ ಟೈಮ್ ಅನ್ನೋ ಕಾನ್ಸೆಪ್ಟ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಹಾಕೊಂಡ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಾ. ನೀವು ಎಲ್ಲಿವರೆಗೂ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿವರೆಗೂ ಮಾತ್ರ ನಿಮ್ಮನ್ನ ಜನ ಪ್ರೀತಿಸ್ತಾರೆ. ಶ್ರೇಷ್ಠ ಚಿಂತನೆಗಳು ಸಾಮಾನ್ಯ ವ್ಯಕ್ತಿಗಳನ್ನು ಕೂಡ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುತ್ತೆ. ನಿಮ್ಮ ಚಿಂತನೆಗಳು ಶ್ರೇಷ್ಠವಾಗಿರಲಿ ಸ್ನೇಹಿತರೆ. ನೀವು ಕಾಣುವ ಕನಸು ಅತ್ಯಂತ ದೊಡ್ಡದಾಗಿರಲಿ. ನಾನಿದನ್ನ ಮಾಡೇ ಮಾಡ್ತೀನಿ, ಈ ಕೆಲಸನ ನಾನು ಮಾಡೋದಕ್ಕೆ ಅಷ್ಟು ಸಮಯದ ಅವಶ್ಯಕತೆ ನನಗಿಲ್ಲ, ಕೇವಲ 2 ರಿಂದ 3 ತಿಂಗಳಲ್ಲಿ ನಾನು ಮಾಡಿದ್ದನ್ನ, ನಾನು ಅನ್ಕೊಂಡಿದ್ದನ್ನ ಅಚೀವ್ ಮಾಡೇ ಮಾಡ್ತೀನಿ, ಹೀಗಂತ ನಿಮ್ಮ ಮನಸ್ಸಿನಲ್ಲಿ ಅನ್ಕೋಬೇಕು. ಬಿಟ್ಟು ಹೋದವರು ನಿಮ್ಮನ್ನ ತಬ್ಬಿಕೋಬೇಕು ಅಂದ್ರೆ, ನಿಮ್ಮತ್ರ ಓಡೋಡಿ ಬರಬೇಕು ಅಂದ್ರೆ ನೀವು ಕಡಿಮೆ ಅವಧಿಯಲ್ಲಿ ನಿಮ್ಮ ಕನಸುಗಳನ್ನ ಈಡೇರಿಸಿಕೊಳ್ಬೇಕು. ಆಗ ಮಾತ್ರ ನಿಮ್ಮನ್ನ ಅವರು ಒಪ್ಕೋತಾರೆ. ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತಾನೆ ಅವರು ನಿಮ್ಮನ್ನ ಬಿಟ್ಕೋಗಿರ್ತಾರೆ ಅನ್ನೋದನ್ನ ನೀವು ಯಾವತ್ತೂ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ಸಲ ಕೂತು ಯೋಚನೆ ಮಾಡ್ಕೊಂಡು ನೋಡಿ, ನಿಮ್ಮನ್ನ ಯಾಕೆ ಬಿಟ್ಟು ಹೋಗಿರ್ತಾರೆ? ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂದಮೇಲೆ ಅವರನ್ನ ಹೇಗೆ ಸಾಕ್ತೀರಾ? ನನ್ನನ್ನ ಸಾಕು ಯೋಗ್ಯತೆ ಇವನಿಗೆ ಇಲ್ಲ ಅಂದಮೇಲೆ ಇವನ ಜೊತೆ ನಾನು ಯಾಕೆ ಇರಬೇಕು ಅಂತ ಅವರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ. ಅಂದ್ರೆ ಅವರ ಮೇಲೆ ಅವರು ಆತ್ಮವಿಶ್ವಾಸದಿಂದ ಯೋಚನೆ ಮಾಡಿ ನೋಡಿರ್ತಾರೆ, ನನ್ನ ಜೊತೆ ಬಾಳುವಂತಹ ಯೋಗ್ಯತೆ ಇವನಿಗಿಲ್ಲ, ಇವನ ಜೊತೆ ನಾನು ಇದ್ರೂ ಎಷ್ಟು ಸತ್ರು ಎಷ್ಟು, ಅದಕ್ಕಿಂತಲೂ ನಮ್ಮ ಬದುಕನ್ನ ನಾವು ನೋಡ್ಕೋಬೇಕು ಅಂತ ಅವರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ಸ್ನೇಹಿತರೆ.
ಅದನ್ನು ನೀವು ಮೊದಲು ತಲೆಯಲ್ಲಿ ಹಾಕೊಳ್ಳಿ. ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂದಮೇಲೆ ನೀವು ಇದ್ದು ಏನು ಪ್ರಯೋಜನ ಅಂತ ಅವರ ಲೆಕ್ಕದಲ್ಲಿರ್ತೀರಾ. ಆದರೆ ನಾವು ಹೇಳೋ ಪ್ರಕಾರ ನೀವು ಇರಬೇಕು, ಇದ್ದು ಜಯಿಸಬೇಕು. ನಿಮ್ಮ ಕೈಯಲ್ಲಿ ಎಲ್ಲವೂ ಸಾಧ್ಯ. ನೀವು ಗೆದ್ದೆ ಆದರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಹೊಂದಿದ್ರೆ ಹಾಗೂ ಗೆದ್ದೇ ಗೆಲ್ತೀನಿ ಕಡಿಮೆ ಅವಧಿಯಲ್ಲಿ ಅನ್ನೋ ಕಾನ್ಸೆಪ್ಟ್ನ ನಿಮ್ಮ ತಲೆಯಲ್ಲಿ ಹಾಕೊಂಡ್ರೆ ಮಾತ್ರ ಸ್ನೇಹಿತರೆ, ಈ 2 ಕೆಲಸಗಳನ್ನು ನೀವು ಚಾಚು ತಪ್ಪದು ಮಾಡ್ತಾ ಹೋಗಿ. ಆಗ ನೋಡಿ, ನಿಮ್ಮ ಗೆಲುವು ಯಾರ ಕೈಯಿಂದಲೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಬಿಟ್ಟು ಹೋದವರೇ ನಿಮ್ಮನ್ನ ಮತ್ತೆ ಓಡೋಡಿ ಬಂದು ತಬ್ಬಿಕೋತಾರೆ. ತಪ್ಪಾಯಿತು ಅಂತ ಕೇಳಿಕೊಳ್ಳುವವರೆಗೂ ಯಾರನ್ನೂ ಬಿಡಬೇಡಿ, ಯಾರನ್ನೂ ಸಡಲವಾಗಿ ಬಿಡಬೇಡಿ. ಗೆದ್ದೇ ಗೆಲ್ತೀನಿ ಎನ್ನುವ ಕನಸನ್ನ ನೀವು ಮನಸ್ಸಿನಲ್ಲಿ ಹಾಕೊಂಡು ಹೋಗಿ. ಕನಸಿಗೂ ನೆನಸಿಗೂ ಒಂದೇ ವ್ಯತ್ಯಾಸ ಸ್ನೇಹಿತರೆ. ಕನಸು ಕಾಣುವ ಶ್ರಮವಿಲ್ಲದ ನಿದ್ದೆ ಬೇಕು. ಅದೇ ಕನಸನ್ನ ನನಸು ಮಾಡುವುದಕ್ಕೆ ನಿದ್ರೆ ಇಲ್ಲದ ಶ್ರಮ ಬೇಕು. ಆಗ ಮಾತ್ರ ನಿಮ್ಮ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ. ಕೆಲವು ಜನ ನಿಮ್ಮನ್ನ ನೋಯಿಸಿ ನಿಮ್ಮಿಂದಲೇ ನೋವಾಗಿದೆ ಅನ್ನೋ ತರ ನಡೆಸ್ತಾರೆ. ಗೊರಕೆ ಹುಡಿಯುವ ಸಾಧಕನಿಗೆ ಗರಿಕೆ ಹುಲ್ಲು ಬುದ್ಧಿ ಕಲಿಸುತ್ತೆ. ಸೋತು ಸೋತು ಸುಣ್ಣವಾದ ಛಲಗಾರನಿಗೆ ಸೋಲೆ ಮತ್ತಷ್ಟು ಬುದ್ಧಿ ಕಲಿಸುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳಿ. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರೋರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರೋರು ಇತಿಹಾಸವನ್ನೇ ಸೃಷ್ಟಿ ಮಾಡಿದಾಗಿದೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.